ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಮೊದಲಿಗೆ ಒಂದು ಡಿಸ್ಕ್ಲೇಮರ್ ಹೇಳಿಬಿಡ್ತೇನೆ, ಅದಾದಮೇಲೆ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ಈ ಅಭಿಪ್ರಾಯಗಳನ್ನು, ಈ ಬೋಧನೆಯನ್ನು ಬೋಧಿಸಿದ್ದು ಚಾಣಕ್ಯ ಅವರು. ಎಲ್ಲ ಬಂಧುಗಳು ವಿಘ್ನ ಸಂತುಷ್ಟಿಗಳಲ್ಲ, ಆದರೆ ಅತಿ ಹೆಚ್ಚು ವಿಘ್ನ ಸಂತುಷ್ಟಿಗಳು ಬಂಧುಗಳಾಗಿರುತ್ತಾರೆ. ನಮ್ಮ ಸುಖಿ ಜೀವನಕ್ಕೆ ಬದುಕನ್ನು ರಹಸ್ಯವಾಗಿ ಕಾಪಾಡಿಕೊಂಡು ಹೇಗೆ ಬಂಧುಗಳಿಂದ ತೊಂದರೆಯನ್ನು ಅನುಭವಿಸಲಾರದ ಹಾಗೆ ಬದುಕಬೇಕು ಎನ್ನುವಂಥ ಸಿದ್ಧ ಸೂತ್ರಗಳನ್ನು ಇವತ್ತು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. 10 ಸೂತ್ರಗಳು ನಿಮ್ಮ ಬದುಕನ್ನು ಪಾವನಗೊಳಿಸುತ್ತವೆ, ನಿಮ್ಮ ಬದುಕನ್ನು ಸುಖಿ ಜೀವನವನ್ನಾಗಿ ಪರಿವರ್ತಿಸುತ್ತವೆ ಮತ್ತು ಅಂದು ಚಾಣಕ್ಯ ಹೇಳಿದ ಮಾತು ಇಂದಿಗೂ ಕೂಡ ಸತ್ಯ ಅಂತ ನಿಮಗೆ ಸಾಬೀತುಪಡಿಸ್ತವೆ. ಒಂದು ಸಣ್ಣ ಕತೆ, ಅಲ್ಲಿಂದ ನಮ್ಮ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಒಬ್ಬ ವೀರಸೇನ ಅಂತ ಒಬ್ಬ ಯೋಧ. ಈ ಯೋಧ ಯುದ್ಧದಲ್ಲಿ ಗೆಲ್ತಾನೆ. ಗೆದ್ದ ತಕ್ಷಣ ಮಹಾರಾಜ ಆತನಿಗೆ ಇನ್ನಿಲ್ಲದ ಹಾಗೆ ವಸ್ತ್ರ ವೈಢೂರ್ಯಗಳನ್ನು, ಬಂಗಾರದ ವರಹಗಳನ್ನೆಲ್ಲ ಕೊಡ್ತಾನೆ. ಗೆದ್ದಿರುವಂಥ ಈ ವೀರಸೇನ ಯೋಧ ಊರಿಗೆ ವಾಪಸ್ ನಡ್ಕೊಂಡು ಬರ್ತಾ ಇರ್ತಾನೆ. ಬರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ತಾನೆ. ಉಳಿದುಕೊಂಡ ಸಂದರ್ಭದಲ್ಲಿ ಮಾತಿಗೆ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಹೇಳ್ತಾನೆ. ತಾನು ಹೇಗೆ ಯುದ್ಧದಲ್ಲಿ ಕಾದೆ, ಹೇಗೆ ಗೆದ್ದದ್ದಕ್ಕೆ ಹೇಗೆ ರಾಜ ಸಂತುಷ್ಟನಾದ ರಾಜ ಹೇಗೆ ತನಗೆ ವಸ್ತ್ರ ವೈಢೂರ್ಯಗಳನ್ನು, ವಜ್ರ ವೈಢೂರ್ಯಗಳನ್ನು ಕೊಟ್ಟ ಅನ್ನುವಂಥ ಇಷ್ಟು ಮಾಹಿತಿಯನ್ನು ಹೇಳ್ತಾನೆ. ಕೇಳಿದವರೆಲ್ಲ ವಾಹರೇವಾ ಅಂತ ಇಡೀ ಕುಟುಂಬದವರೆಲ್ಲ ಅಂತಾರೆ. ಅದರಲ್ಲಿ ಒಬ್ಬ ಸೋದರ ಮಾವ ಇದ್ದವನು, ನನ್ನ ಮಗನೂ ಯೋಧನಾಗಿದ್ದ, ಸೈನ್ಯದಲ್ಲಿ ಮಡಿದು ಹೋದ, ಇವನ ಅದೃಷ್ಟ ನೋಡು ಹೇಗೆ ಈತನಿಗೆ ಇಷ್ಟೆಲ್ಲ ಲಭ್ಯ ಆಯಿತು ಅಂತ ಇನ್ನಿಲ್ಲದ ಹಾಗೆ ಕರಬ್ತಾನೆ. ಈತನ ಅತ್ತೆ ಒಬ್ಬಳು ಇರ್ತಾಳೆ. ಆಕೆ ಅಂತಾಳೆ, ನನ್ನ ಮಗಳನ್ನು ಈತ ಮದುವೆ ಮಾಡ್ಕೋತೀನಿ ಅಂತ ಅವತ್ತು ಹೇಳ್ದ. ನಾವು ಬೇಡ, ನೀನು ಯುದ್ಧದಲ್ಲಿ ಸಾಯುವಂಥ ವ್ಯಕ್ತಿ ಅಂತ ಅವತ್ತಿನ ದಿವಸ ಬಿಟ್ಬಿಟ್ವಿ. ನೋಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಅಸೂಯೆ ಪಡ್ತಾಳೆ. ಮತ್ತೊಬ್ಬ ಈತನ ದಾಯಾದಿ ಇರ್ತಾನೆ. ಆತ ಯಾವ ರಾಜ್ಯದ ವಿರುದ್ಧ ಯುದ್ಧ ಮಾಡಿ ಗೆದ್ದು ಬಂದಿರ್ತಾನೋ ಆ ರಾಜ್ಯದವರಿಗೆ ಗುಪ್ತ ಸಂದೇಶವನ್ನು ಕಳಿಸ್ತಾನೆ. ನಿಮ್ಮ ಶತ್ರುಪಾಳ್ಯದ ಸೈನಿಕ ನಮ್ಮ ಮನೆಯಲ್ಲಿದ್ದಾನೆ ಅಂತ ಮಾಹಿತಿಯನ್ನು ರವಾನೆ ಮಾಡ್ತಾನೆ. ಬೆಳಗ್ಗೆ ಏಳೋದ್ರೊಳಗಡೆ, ರಾತ್ರಿಯಾಗಿ ಬೆಳಗು ಕಳೆಯೋದ್ರೊಳಗೆ ಹಲವಾರು ಸಂಕಷ್ಟ, ಮಾತ್ಸರ್ಯ, ಅಸೂಯೆ ಅದರ ಬಲೆಯೊಳಗೆ ಈ ವೀರಸೇನ ಸಿಲುಕಿ ಹಾಕಿಕೊಂಡಿರ್ತಾನೆ. ಇದೆಲ್ಲವೂ ಘಟಿಸಿದ್ದು ಯಾಕೆ? ಇದೆಲ್ಲವೂ ಘಟಿಸಿದ್ದು ಕೇವಲ ಆತ ಹಿಂದಿನ ದಿವಸ ಅನೌಪಚಾರಿಕವಾಗಿ ತನ್ನ ಗತವೈಭವವನ್ನು ಹೇಳಿಕೊಂಡದ್ರಿಂದಾಗಿ. ಮೀನು ಬಾಯಿ ತೆಗೆದಾಗ ಮಾತ್ರ ಸಿಲುಕಿ ಹಾಕಿಕೊಳ್ಳುತ್ತದೆ ವಿನಃ ಯಾವಾಗ ಬಾಯಿ ತೆಗೆದಿರುವುದಿಲ್ಲವೋ ಆವಾಗ ಸಿಲುಕಿ ಹಾಕಿಕೊಳ್ಳುವುದಿಲ್ಲ. ಈ ಸತ್ಯವನ್ನು ನಾವು ಅರಿಯಲಾರದೆ ಬದುಕಿನಲ್ಲಿ ಹಲವಾರು ಸಂಕಷ್ಟಗಳಿಗೆ ಈಡಾಗ್ತೀವಿ. ಚಾಣಕ್ಯ 10 ಸೂತ್ರಗಳನ್ನು ಹೇಳಿದ್ದಾನೆ. ಈ 10 ಸೂತ್ರಗಳನ್ನು ಪಾಲಿಸಿದರೆ ನಮಗೆ ಯಾವ ಹೊರಗಿನ ಶಕ್ತಿಗಳು ಕೂಡ ನಮ್ಮ ಸುಖಿ ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡಲಾರವು, ವಿಘ್ನವನ್ನು ಉಂಟು ಮಾಡಲಾರವು, ಮತ್ಸರ ಪಡಲಾರವು. ಹಾಗಾದರೆ ಆ 10 ಸೂತ್ರಗಳು ಯಾವುವು? ಧನ ಮತ್ತು ಸಫಲತೆಯನ್ನು ಬಂಧುಗಳಿಂದ ಬಚ್ಚಿಡಿ. ನನಗಿದ್ದಕ್ಕಿದ್ದ ಹಾಗೆ ಒಂದು ಲಾಟ್ರಿ ಹತ್ತಿಬಿಡತ್ತೆ. ಲಾಟ್ರಿ ಹತ್ತಿದ ತಕ್ಷಣ ನಾನು ಮಾಡುವ ಮೊದಲ ಕೆಲಸವೇ ನನಗೆ ತೀರಾ ಆಪ್ತರೆನಿಸಿದ ಎಲ್ಲರಿಗೂ ಫೋನ್ ಮಾಡಿ ವಿಷಯವನ್ನು ಹೇಳ್ತೇನೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಒಂದು ಲಾಟ್ರಿ ತೊಗೊಂಡ್ಬಿಟ್ಟೆ, ಎಂದೂ ತೊಗೊಳ್ಳಾರ್ದು ಅಂತ ತೊಗೊಂಡೆ, ನನಗೆ ₹1 ಕೋಟಿ ಲಾಟ್ರಿ ಹತ್ತಿಬಿಟ್ಟು. ಕೇಳಿದವನ ಸಂತೋಷ ಪಡ್ತಾನೆ, ಅಭಿನಂದನೆ ಸಲ್ಲಿಸ್ತಾನೆ, ಏನಯ್ಯ ನಿನ್ನ ಅದೃಷ್ಟ ಅಂತಾನೆ. ಆದರೆ ಆತನೊಳಗಡೆ ಈರ್ಷ್ಯೆ ಕಾಡ್ತಾ ಇರತ್ತೆ. ಈತ ತೆಗೆದುಕೊಂಡಂಥ ಟಿಕೆಟನ್ನು ನಾನು ಯಾಕೆ ತಗೊಳ್ಳಿಲ್ಲ, ನಾನು ತೆಗೆದುಕೊಳ್ಳೋದು ಹೋಗಲಿ, ನನ್ನ ಮಗನಾದರೂ ಎಲ್ಲಿಯಾದರೂ ಒಂದು ಲಾಟ್ರಿ ತೊಗೊಂಡು ಈ ಥರ ಗೆದ್ದಿದ್ರೆ ನಾವು ಕೂಡ ಇವತ್ತು ಅಷ್ಟೈಶ್ವರ್ಯವಂತರಾಗ್ತಾ ಇದ್ವಿ. ಎಂಥ ದೊಡ್ಡದಾದಂಥ ಅವಕಾಶ ಈತನಿಗೆ ಲಭ್ಯ ಆಗಿಬಿಡ್ತು ಅಂತ ಈತನ ಬಗ್ಗೆ ಹಳಿಯಲಿಕ್ಕೆ ಶುರು ಮಾಡ್ತಾರೆ. ಈತನ ಬಗ್ಗೆ ಮಾತ್ಸರ್ಯ ಪಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಈತನ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಬೇರೆ ಬೇರೆ ರೀತಿಯ ಈತನ ಅಸಫಲತೆಯ ದಿನಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ ಈತನ ಅಸಫಲತೆಯನ್ನು ಹೇಳ್ತಾರೆ ಅಂದರೆ ಅವ್ರ ಒಳಗಡೆ ಮಾತ್ಸರ್ಯ ಕಾಡ್ತಾ ಇರುತ್ತೆ. ಅದನ್ನು ಸಂತೈಸಲಿಕ್ಕಾಗಿ ಆತ ದೊಡ್ಡ ವ್ಯಕ್ತಿ ಅಲ್ಲ, ಈತ ಚಿಲ್ಲರೆ ಮನುಷ್ಯ, ಅಪ್ಪಿತಪ್ಪಿ ಲಾಟ್ರಿ ಹತ್ತಿದೆ, ಆದ್ದರಿಂದ ದೊಡ್ಡವನಾಗಿದ್ದಾನೆ, ನಾವು ಕೂಡ ದೊಡ್ಡವರೇ ಅಂತ ಹೇಳಲಿಕ್ಕೆ ಆತನನ್ನು ಸಣ್ಣವರನ್ನಾಗಿಸುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಆದ್ದರಿಂದ ಧನ ಮತ್ತು ಸಫಲತೆ, ಯಾವುದೋ ಒಂದು ಕೆಲಸದಲ್ಲಿ ನೀವು ಯಶಸ್ವಿಯಾಗಿಬಿಡ್ತೀರಿ. ಮಾಡುವ ಮೊದಲ ಕೆಲಸವೇ ನಮ್ಮ ಜೊತೆ ಇರೋವ್ರ ಜೊತೆ ಆ ವಿಷಯವನ್ನು ಹಂಚಿಕೊಳ್ಳೋದು. ಯಾರು ನಮ್ಮವರು ಅಂದ್ಕೊಂಡಿರ್ತೀವಿ ಅವರೆಲ್ಲರೂ ನಮ್ಮವರಾಗಿರೋದಿಲ್ಲ, ಕೆಲವರು ಮಾತ್ರ ನಮ್ಮವರಾಗಿರ್ತಾರೆ. ಆ ಕೆಲವರು ಯಾರು ಅನ್ನುವಂಥ ವಿವೇಚನೆ ನಮಗಿರೋದಿಲ್ಲ. ಎಲ್ಲರಿಗೂ ಎಲ್ಲ ವಿಷಯವನ್ನು ಹೇಳ್ತೇವೆ. ಹೀಗೆ ಆಡುವ ಮಾತು ನಮಗೆ ದೊಡ್ಡದಾದಂಥ ಕಂದರವಾಗಿ ಜೀವನದಲ್ಲಿ ಏರ್ಪಟ್ಟು ಹೋಗುತ್ತೆ. ಎರಡನೆಯದು, ನೀವು ಯಾರನ್ನಾದರೂ ಪ್ರೀತಿಸಿದ್ದರೆ ದಯವಿಟ್ಟು ಅದನ್ನು ತೀರಾ ಹತ್ತಿರದವರೆಗೂ ಹೇಳಬೇಡಿ. ಯಾವಾಗಲೂ ಈ ಪ್ರೇಮ ಎನ್ನುವುದು ಬಹಳ ಕೋಮಲವಾದದ್ದು. ಇದು ಎಷ್ಟು ಕೋಮಲ ಅಂದರೆ
ಜೋರಾಗಿ ಬಿರುಗಾಳಿ ಬೀಸಿದ್ರೂ ಕೂಡ ಆ ಪ್ರೇಮ ಮುರುಟಿ ಹೋಗಬಲ್ಲದು. ನೀವು ಯಾವುದೋ ಹುಡುಗಿಯನ್ನು ಪ್ರೀತಿಸ್ತಾ ಇರ್ತೀರಿ ಅಥವಾ ಯಾವುದೋ ಹುಡುಗಿ ಆದವಳು ಹುಡುಗನನ್ನು ಪ್ರೀತಿಸ್ತಾ ಇರ್ತೀರಿ. ನಿಮಗೆ ಸಂತೈಕ್ಯ ಬೇಕಾಗಿರುತ್ತೆ, ನಿಮಗೆ ನೈತಿಕ ಬಲ ಬೇಕಾಗಿರುತ್ತೆ, ನಿಮಗೆ 4 ಜನರಿಂದ ಒಪ್ಪಿಗೆಯನ್ನು ಪಡೆಯುವಂಥ ಹಾಹಾಕಾರ ಇರ್ತದೆ. ಹೇಗಾದರೂ ಮಾಡಿ ಸಮಾಜ ನಮ್ಮನ್ನು ಒಪ್ಪಿಕೊಳ್ಳಲಿ ಎನ್ನುವಂಥ ಧಾವಂತ ಇರ್ತದೆ. ಅವಾಗ ಮಾಡುವ ಮೊದಲ ಕೆಲಸವೇ ನಿಮಗೆ ತೀರಾ ಆಪ್ತರೆನಿಸಿದ ನಿಮ್ಮ ಬಂಧು ಬಳಗದವರು ದಾಯಾದಿಗಳಿಗೆ ವಿಷಯವನ್ನು ಗೌಪ್ಯವಾಗಿ ಪಿಸುಗುಟ್ಟುತ್ತಾ ಹೇಳುತ್ತೀರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಮಾಡುತ್ತೀರಿ, ಇಲ್ಲ ಕರೆ ಮಾಡಿ ಹೇಳುತ್ತೀರಿ, ಅಥವಾ ಯಾವುದೋ ರೆಸ್ಟೋರೆಂಟಿಗೆ ಕರೆದು ವಿಷಯವನ್ನು ತಿಳಿಸ್ತೀರಿ. ಇದನ್ನು 4 ಜನರಿಗೆ ಹಂಚುವ ಮೂಲಕ ಇದನ್ನು ಸೋಪ ಅಪೇರ ಮಾಡ್ತಾರೆ. ಪಕ್ಕದ ಮನೆಯವರಿಗೆ ಮೊದಲು ಹೇಳ್ತಾರೆ, ನಮ್ಮ ಸೋದರ ಮಾವನ ಮಗಳು ಇಂಥವನ್ನ ಲವ್ ಮಾಡಿದಾಳಂತೆ, ಆತನ ಜಾತಿನೇ ಬೇರೆ ಕಣ್ರಿ, ನೋಡ್ರಿ ಅವರಪ್ಪ ಎಷ್ಟು ಮಾತಾಡ್ಕೋತಾ ಇದ್ದ, ಈಗ ಮಗಳು ನೋಡ್ರಿ ಅಂಥವನ್ನ ಹುಡುಕೊಂಡು ಮದುವೆ ಮಾಡ್ಕೋತಾ ಇದ್ದಾಳೆ. ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದೇ ಮಗಧ ಸಾಮ್ರಾಜ್ಯ, ಇದೇ ಚಾಣಕ್ಯರು ಇದ್ದಂಥ ದೊಡ್ಡ ರಾಜ್ಯದಲ್ಲಿ ಒಬ್ಬ ಅಮರ್ ಎನ್ನುವಂಥ ಒಬ್ಬ ಯುವಕ ರಾಜಕುಮಾರ ಒಬ್ಬ ಅತ್ಯಂತ ನಿಮ್ನ ಕುಲದ ಒಬ್ಬ ಯುವತಿಯನ್ನು ಪ್ರೀತಿಸಿಬಿಡ್ತಾನೆ. ಅತ್ಯಂತ ಅಗಾಧವಾದ ಅಪ್ಸರೆ ಅಂತ ಸುಂದರಿಯಾಗಿ, ನಕ್ಕರೆ ಬೆಳದಿಂಗಳು, ಆಕಾಶದಿಂದ ಇಳಿದು ಬಂದಂಥ ಸುಂದರಿ ಅಂಥವಳನ್ನು ಪ್ರೀತಿಸ್ತಾ ಇರುವಂಥವನು ತಕ್ಷಣದಲ್ಲಿ ತನ್ನ ಸೋದರ ಮಾವನಿಗೆ ವಿಷಯವನ್ನು ತಿಳಿಸ್ಬಿಡ್ತಾನೆ. ನಾನು ಇಂಥ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ರಾಜನಿಗೆ ವಿಷಯ ಗೊತ್ತಿಲ್ಲ. ಸೋದರ ಮಾವ ರಾಜನ ಸಾಮೀಪ್ಯವನ್ನು ಪಡೆಯಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇರ್ತಾನೆ. ಹೇಗಾದರೂ ಮಾಡಿ ರಾಜನನ್ನು ಒಪ್ಪಿಕೊಳ್ಳಬೇಕು, ಆತನ ಅಂತಃಪುರದವರೆಗೆ ಹೋಗುವಂಥ ಒಂದು ಅವಕಾಶವನ್ನು ಪಡೆಯಬೇಕು, ಆತನ ನಂಬಿಗಸ್ತ ವ್ಯಕ್ತಿ ಆಗಬೇಕು, ಅದಕ್ಕಾಗಿ ಏನಾದರೂ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇರ್ತಾನೆ. ರಾಜಕುಮಾರ ಅಮರ್ ಹೇಳಿದ ವಿಷಯ ಆತನಿಗೆ ದೊಡ್ಡದಾದಂಥ ಹವಿಸ್ಸಾಗಿಬಿಡುತ್ತೆ. ಆತ ಗುಟ್ಟಾಗಿ ಹೋಗಿ ಮಹಾರಾಜರ ಹತ್ರ ವಿಷಯವನ್ನು ಹೇಳಿಬಿಡುತ್ತೆ. ನೋಡಿ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ಇಡೀ ಕುಲದ ಮರ್ಯಾದೆಯನ್ನೇ ತೆಗಿಲಿಕ್ಕೆ ನಿಮ್ಮ ಮಗ ರಾಜಕುಮಾರ ಅಮರ್ ಸನ್ನದ್ಧನಾಗಿದ್ದಾನೆ. ಯಾವುದೋ ನಿಮ್ನ ಕುಲದ ಒಬ್ಬ ಯುವತಿಯನ್ನು ಪ್ರೀತಿಸ್ತಾ ಇದ್ದಾನೆ, ಯಾವುದೋ ಹಾಡಿನಲ್ಲಿರುವಂಥ ಹುಡುಗಿ ಅದು. ಆಕೆಯನ್ನೇನಾದರೂ ಆತ ಮದುವೆ ಆದರೆ ನಿಮ್ಮ ರಾಜ್ಯದ ಮರ್ಯಾದೆ ಏನಾಗುತ್ತೆ? ರಾಜಕೋಪಾವಿಷ್ಟ ಇದ್ದಕ್ಕಿದ್ದ ಹಾಗೆ ರಾಜ ದರ್ಬಾರಿಗೆ ಮಗನನ್ನು ಎಳೆದು ತರ್ತಾನೆ ಅಮರ್ನನ್ನು. ಇಬ್ಬರು ಕರ್ಕೊಂಬಂದು ಎದುರಿಲ್ಲ, ಸರ್ ಹೌದಾ ನೀನು ಈ ರೀತಿ ಮಾಡ್ತಾ ಇದೆಯಾ? ಆತ ತಲೆ ತಗ್ಗಿಸಿ ನಿಲ್ತಾನೆ. ನಾನು ಪ್ರಾಣ ಹೋದರೂ ನಿನಗೆ ಆಕೆಯನ್ನು ಮದುವೆ ಆಗಲಿಕ್ಕೆ ಬಿಡೋದಿಲ್ಲ, ಆಕೆಯ ಸಂಪರ್ಕದಲ್ಲಿ ಈತ ಇರಬಾರ್ದು ಅಂತ ಆತನನ್ನು ಕೋಣೆಯಲ್ಲಿ ಕಟ್ಟಿ ಹಾಕಿ ಅಂತ ಹೇಳ್ತಾನೆ. ಆ ಹುಡುಗ ತಪ್ಪಿಸಿಕೊಂಡು ಒಂದು ದಿವಸ ಕಾಡಿಗೆ ಹೋದವನು ವಾಪಸ್ಸು ರಾಜ್ಯಕ್ಕೆ ಬರೋದಿಲ್ಲ. ಆತ ತನ್ನ ಸೋದರ ಮಾವನಿಗೆ ಹೇಳಿದಂಥ ಒಂದು ಗೌಪ್ಯ ವಿಷಯ ಆತನ ಬದುಕನ್ನೇ ಬರ್ಬಾದ್ ಮಾಡಿಬಿಟ್ಟಿತು. ಆದ್ದರಿಂದ ದಯವಿಟ್ಟು ಇಂಥ ಕೋಮಲವಾದ ವಿಷಯಗಳನ್ನು ನಿಮ್ಮ ಬಂಧುಗಳೆದುರಿಗೆ ಹೇಳಿಕೊಂಡು ಬಿಡಬೇಡಿ, ಏಕೆಂದರೆ ಮುಂದೆ ಅದೇ ಕೂತ್ತಾಗಿ ಪರಿಣಮಿಸುತ್ತದೆ. ಚಾಣಕ್ಯ ಹೇಳಿದಂಥ 3ನೇ ಮಾತನ್ನು ಹೇಳ್ತೇನೆ. ನಿಮ್ಮ ಶ್ರಮದ ಸಂಘರ್ಷವನ್ನು ಯಾವತ್ತೂ ನಿಮ್ಮ ನೆಂಟರಿಷ್ಟರ ಹತ್ರ ಹೇಳಬೇಡಿ. ಏನಿದು, ನೀವು ಆಗರ್ಭ ಶ್ರೀಮಂತರಾಗಿದ್ದೀರಿ, ದೊಡ್ಡ ಅರಮನೆಯನ್ನು ಕಟ್ಟಿಸಿದ್ದೀರಿ, ನೀವು ಹೇಗೆ ದುಡ್ಡನ್ನು ಸಂಪಾದನೆ ಮಾಡಿದ್ದೀರಿ ಅಂತ ಅಪ್ಪಿತಪ್ಪಿ ನಿಮ್ಮ ನೆಂಟರಿಷ್ಟರ ಹತ್ರ, ಸಂಬಂಧಿಗಳ ಹತ್ರ ಹೇಳಿಕೊಳ್ಳಬೇಡಿ. ಬಂಧುಗಳು ನೀವು ಹೇಳುವಾಗ ಅದೊಂದು ಕಥೆಯ ರೀತಿಯಲ್ಲಿ ಕೇಳಿಸಿಕೊಳ್ಳುತ್ತಾರೆ. ಹೌದಾ, ಅಬ್ಬಾ ಹೀಗೆಲ್ಲ ಮಾಡಿದ್ಯಾ, ಇಷ್ಟೆಲ್ಲ ಧೈರ್ಯದಿಂದ ಮುನ್ನುಗ್ಗಿದ್ಯಾ, ಇಷ್ಟೆಲ್ಲ ಕೆಲಸ ಮಾಡಿದ್ಯಾ, ರಾತ್ರಿಯೆಲ್ಲ ನಿದ್ದೆಗೆಟ್ಟು ದುಡಿದ್ಯಾ, ಊಟವನ್ನೇ ಮಾಡಿಲ್ವಾ, ಫುಟ್ಪಾತ್ನಲ್ಲಿ ಮಲಗಿದ್ಯಾ, ಊರು ಬಿಟ್ಟು ಮನೆ ಬಿಟ್ಟು ಓಡಿ ಹೋಗಿದ್ಯಾ, ಹೋಟೆಲ್ನಲ್ಲಿ ಕೂಲಿ ಕೆಲಸ ಮಾಡಿದ್ಯಾ, ಸಪ್ಲೈಯರ್ ಆಗಿದ್ಯಾ ಅಂತೆಲ್ಲ ಕಥೆಗಳನ್ನೆಲ್ಲ ಕೇಳಿದಂಥ ಜನ ಮಾರನೇ ದಿವಸ ಕಂಪೌಂಡ್ ಮೇಲೆ ಮುಂದೆ ನಿಂತು ಆತ ಈ ಹೆಂಗೆ ಶ್ರೀಮಂತ ಆದ ಗೊತ್ತೇನ್ರಿ, ಆತ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಅಂಥ ಸ್ಥಿತಿ ಬರಲಿಲ್ಲ ಬಿಡಿ, ಆತ ಶ್ರೀಮಂತ ಆಗಿದ್ದರೆ ಆಗಿರಬಹುದು, ಆದರೆ ಆ ರೀತಿಯ ನೀಚ ಕೆಲಸಗಳನ್ನು ಮಾಡಿ ಆತ ಅಷ್ಟು ದೊಡ್ಡ ಮನುಷ್ಯ ಆಗಿದ್ದಕ್ಕೆ ಅದೇನು ದೊಡ್ಡ ಸಾಧನೆ ಅಲ್ಲ ಬಿಡ್ರಿ. ಆತೇನು ಇದ್ದಕ್ಕಿದ್ದ ಹಾಗೆ ಶ್ರೀಮಂತನಾದವನು ಮಾಡಿರುವಂಥ ಇಂತಿಂಥ ಕೆಲಸ ನೋಡಿ, ಹವಾಯಿ ಚಪ್ಪಲಿ ಇರಲಿಲ್ವಂತೆ, ಜೇಬಲ್ಲಿ ದುಡ್ಡು ಇರಲಿಲ್ವಂತೆ, ಊಟ ಮಾಡಿರಲಿಲ್ವಂತೆ, ಯಾರ್ದೋ ಮನೆಯಲ್ಲಿ ಜೀವನ ಮಾಡಿದಂತೆ, ಅವನ್ಯಾವ ಸೀಮೆ ಧನವಂತ ಅಂತ ಇನ್ನಿಲ್ಲದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ನಿಮ್ಮ ಕಷ್ಟದ ದಿನಗಳನ್ನು, ನೀವು ಬೆಳೆದು ಬಂದಂಥ ಪಯಣವನ್ನು ದಯವಿಟ್ಟು ನಿಮ್ಮ ನೆಂಟರಿಷ್ಟರ ಹತ್ರ ಹೇಳ್ಕೋಬೇಡಿ. ಅದಾದ ಮೇಲೆ ಎಂದೂ ಮಾಡಬಾರ್ದಂಥ ಭಾಳ ದೊಡ್ಡದಾದಂಥ ಕೆಲಸವನ್ನು ಇವತ್ತು ನಿಮ್ಗೆ ಹೇಳ್ತೀನಿ. ಹೇಳಿಕೊಳ್ಳುವ ಮೂಲಕ ವೇದನೆಯಿಂದ ಮುಕ್ತರಾಗ್ತೀವಿ ಅಂತ ನಾವು ಭಾವಿಸ್ತಿರ್ತೀವಿ. ಕೇಳಿಸಿಕೊಂಡ ವ್ಯಕ್ತಿ ಆ ಕ್ಷಣಕ್ಕೆ ನಮ್ಮ ಎದುರುಗಡೆ ಆ ಸಹಾನುಭೂತಿಯನ್ನು ತೋರಿಸ್ಬೋದು. ಅಥವಾ ನೀನೇ ಸರಿ ಇದೆಯಾ, ನಿನ್ನ ತಮ್ಮ ಸರಿಯಿಲ್ಲ, ನಿಮ್ಮ ಅಕ್ಕ ಮಾಡಿದ್ದು ತಪ್ಪು, ನೀನು ಮಾಡಿದ್ದು ಸರಿ ಅಂತ ಇನ್ನೇನೋ ಕಥೆಗಳನ್ನು ಹೇಳಬಹುದು. ಆದರೆ ತದನಂತರ ನೀವು ನಿಮ್ಮ ಕುಟುಂಬಸ್ಥರ ಜೊತೆ ಕೆಲವೇ ಗಂಟೆಗಳಲ್ಲಿ ಸರಿಯಾಗಿ ಬಿಟ್ಟಿರ್ತೀರಿ. ಆದರೆ ನಿಮ್ಮ ಮನೆಯ ಜಗಳ ಊರಿಗೆಲ್ಲ ಡಂಗುರವಾಗಿ ಪ್ರತಿಯೊಬ್ಬರಿಗೆ ಗೊತ್ತಾಗಿರುವುದು ಅಷ್ಟೇ ಅಲ್ಲ, ಮುಂದೆ ಸಿಕ್ಕಾಗಲೆಲ್ಲ ಈಗ ಹೇಗಿದ್ದಾಳೆ ನಿಮ್ಮಕ್ಕ, ಮೊದಲಿನಾಗೆ ಜಗಳ ಮಾಡ್ಕೊಂಡೇ ಇದ್ದಾಳ,
ನಿಮ್ಮ ತಮ್ಮ ಏನು ಮಾಡ್ತಾ ಇದ್ದಾನೆ, ಅವತ್ತು ದುಡ್ಡುಗೋಸ್ಕರ ಜಗಳ ಮಾಡಿದ್ನಲ್ಲ, ಆಸ್ತಿ ಕೇಳ್ಕೊಂಬಂದಿದ್ನಲ್ಲ, ಈಗೂ ಹಾಗೆ ಇದ್ದಾನ ಅಂತ ಹಳೆಯ ವಿಷಯವನ್ನು ಯಾವುದನ್ನು ನೀವು ಮರೆತು ಬಿಟ್ಟಿದ್ದೀರೋ ಅದನ್ನು ಪದೇ ಪದೇ ಪ್ರಸ್ತಾಪಿಸ್ತಾ ಹಳೆಯ ಗಾಯದ ಮೇಲೆ ಉಪ್ಪನ್ನು ಸುರಿಯುವಂಥ, ಸಾಧ್ಯವಾದರೆ ಮತ್ತೊಮ್ಮೆ ನೀವು ಜಗಳ ಮಾಡುವಂಥ ಸ್ಥಿತಿಗೆ ನಿಮ್ಮನ್ನು ತಂದು ನಿಲ್ಲಿಸ್ತಾರೆ. ಆದ್ದರಿಂದ ನಿಮ್ಮ ಮನೆಯೊಳಗಿರುವಂಥ ಸಣ್ಣ ಸಣ್ಣ ಬಿರುಕುಗಳನ್ನು ಬೀದಿಗೆ ತಂದು ನಿಲ್ಲಿಸಬೇಡಿ ಅಂತ ಚಾಣಕ್ಯ ಹೇಳ್ತಾನೆ. ದೊಡ್ಡ ಯೋಜನೆಗಳನ್ನು ಎಂದೂ ಹಂಚಿಕೊಳ್ಳಬೇಡಿ. ಉದಾಹರಣೆಗೆ ನೀವು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಕೆಲಸವನ್ನು ಬಿಟ್ಟು ನೀವೇ ಒಂದು ಸ್ವಂತ ಇಂಡಸ್ಟ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀರಿ. ತೀರ್ಮಾನ ಮಾಡಿದವರು ಸುಮ್ಮನೆ ತೀರ್ಮಾನ ಮಾಡಿ ನಿಮ್ಮೊಳಗೆ ಅದನ್ನು ಇಟ್ಟುಕೊಂಡು ಯೋಜನೆಯನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಅದಕ್ಕಿಂತ ಮುಂಚೆ ವ್ಯಾಲಿಡೇಷನ್ಗೆ ಪ್ರಯತ್ನ ಮಾಡ್ತಾರೆ. ನೀವು ಮಾಡ್ತಾ ಇರೋ ಸರಿನೋ ತಪ್ಪು ಅಂತ ಜನರೆದುರಿಗೆ ತುಲನೆ ಮಾಡಲಿಕ್ಕೆ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ನಾನು ಒಂದು ಫ್ಯಾಕ್ಟ್ರಿ ಹಾಕ್ಬೇಕಂತ ಮಾಡಿದ್ದೀನಿ, ನಾನು ಒಂದು ಕಿರಾಣಿ ಅಂಗಡಿ ಮಾಡ್ಬೇಕಂತ ಮಾಡಿದ್ದೀನಿ, ನಾನು ನಾಳೆಯಿಂದ ಜಿಮ್ಗೆ ಹೋಗ್ಬೇಕಂತ ಮಾಡಿದ್ದೀನಿ, ನಾಳೆಯಿಂದ ನಾನೊಂದು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡ್ಕೊಂಡು ಮಾಡಿದ್ದೀನಿ, ಅಥವಾ ನಾನು ಯಾವುದೋ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಒಂದು ದೊಡ್ಡ ಪೋಸ್ಟ್ ಜನರಲ್ ಮ್ಯಾನೇಜರ್ ಆಗಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಇವೆಲ್ಲವನ್ನು ನಿಮ್ಮ ಮನದೊಳಗಿರುವಂಥ ಉತ್ಕಟವಾದಂಥ ಸಂಕಲ್ಪಗಳೇನಿದ್ದಾವೆ ಅದನ್ನು ನಿಮ್ಮ ಬಂಧುಗಳ ಎದುರುಗಡೆ ಹೇಳಿಬಿಟ್ಟರೆ ಅವರು ಪದೇ 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 ಕೇಳುವುದು ಮಾತ್ರ ಅಲ್ಲ, ಅದು ಸಾಕಾರ ಆಗಲಾರದಂಥ ಎಷ್ಟು ವಿಘ್ನಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೋ ಮಾಡ್ತಾರೆ. ಒಂದು ವೇಳೆ ಅದು ಸಾಕಾರ ಆಗದೆ ಹೋದರೆ ನಿಮ್ಮನ್ನು ಉತ್ತರ ಕುಮಾರ ಅಂತ ಎಲ್ಲ ಕಡೆ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ಈತ ನೋಡ್ರಿ ದೊಡ್ಡ ಅಂಗಡಿ ಹಾಕ್ತೀನಿ ಅಂತ ಹೋಗಿದ್ದ, ಇವನು ಜೇಬಲ್ಲಿ ಎಂಟಣೆ ಇಲ್ಲ, ಈತ ಅಂಗಡಿ ಹಾಕ್ತಾನಂತೆ. ಕೆಲಸನೇ ಬಿಟ್ಬಿಡ್ಬೇಕಂತ ಹೊರಟಿದ್ದಾರೆ, ಇವನು ಏನೋ ದೇವ್ರ ದಯ ಕೆಲಸ ಉಳ್ಕೊಳ್ತೀವಿ, ಅಂಗಡಿ ಮಾಡಿದರೆ ಹಾಳಾಗಿ ಹೋಗ್ಬಿಡ್ತಿದ್ದ ಅಂತ ನಿಮ್ಮನ್ನು ಒಬ್ಬ ಕಥೆಯ ವಸ್ತುವನ್ನಾಗಿ ಮಾಡಿ, ಒಂದು ಪಾತ್ರವನ್ನಾಗಿ ಮಾಡಿ ಎಲ್ಲ ಕಡೆ ಅದನ್ನು ಹಂಚುವ ಕೆಲಸವನ್ನು ನೆಂಟರಿಷ್ಟು ಮಾಡ್ತಾರೆ. ಪ್ರತಿಯೊಬ್ಬರೂ ಅಲ್ಲ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಡಿಸ್ಕ್ಲೇಮರಲ್ಲಿ ಹೇಳಿದ ಹಾಗೆ, ವಿವೇಚನೆಯಿಂದ ಯಾರಿದ್ರಿಗೆ ಹೇಳಬೇಕು ಯಾರಿಗೆ ಹೇಳಬಾರ್ದು ಅಂತ ನಮ್ಮ ವಿವೇಕ ಹೇಳುತ್ತೆ. ಯಾರು ಸರಿ ಯಾರು ತಪ್ಪು ಅಂತ. ಯಾರು ಇವತ್ತು ಆಪ್ತರಾಗಿರ್ತಾರೋ ನಾಳೆ ನಮ್ಮ ವೈರಿಗಳಾಗಿರ್ತಾರೆ, ಯಾರು ನಮ್ಮ ವೈರಿಗಳಾಗಿರ್ತಾರೋ ಅವರು ನಮ್ಮ ಆಪ್ತರಾಗಿ ಹೋಗ್ತಾರೆ. ಇದು ಬದುಕಿನ ನಿಯಮ. ಯಾವುದೂ ಕೂಡ ಇಲ್ಲಿ ಶಾಶ್ವತವಲ್ಲ. ಎಲ್ಲವೂ ಕೂಡ ಆ ಕ್ಷಣದಲ್ಲಿ ಬಂದು ಹೋಗುವಂಥ ಸಾಂದರ್ಭಿಕವಾದ ಘಟನೆ. ಆ ಘಟನೆಯ ಸಂದರ್ಭದಲ್ಲಿ ನಾವು ಆಪ್ತರಾಗಿ ಉಳಿದವರು ಖಾಯಮಾಗಿ ಆಪ್ತರಾಗಿರ್ತಾರೆ ಅಂತ ನಾವು ಮನಸ್ಸಿನಲ್ಲಿ ಭಾವಿಸ್ತೇವೆ. ಆದರೆ ಅವರು ಒಂದು ದಿವಸ ನಮ್ಮಿಂದ ಅಂತರವನ್ನು ಕಾಪಾಡಿಕೊಂಡು ನಮ್ಮ ಬೀಳಿಗೆ, ನಮ್ಮ ಪತನಕ್ಕೆ ಕಾರಣೀಭೂತರಾಗ್ತಾರೆ. ನಿಮ್ಮ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಒಂದು ಸಲ ಅವಲೋಕಿಸಿ ನೋಡಿ, ನಾನು ಹೇಳಿದ ಮಾತು ನಿಜಾನ ಅಲ್ಲ ಅಂತ ನಿಮ್ಗೆ ಅರ್ಥ ಆಗತ್ತೆ. ಇವತ್ತು ಅಂತರ್ಮುಖಿಯಾಗಿದ್ದ ವ್ಯಕ್ತಿ ನಾಳೆ ಬೆಳಗ್ಗೆ ಪ್ರಫುಲ್ಲರಾಗಿಬಿಡ್ತಾರೆ. ಇವತ್ತು ಯಾರದೋ ಬಗ್ಗೆ ನಮಗೆ ಬೇಸರ ಇರುತ್ತೆ, ನಾಳೆ ಬೆಳಗ್ಗೆ ಆತ ಒಳ್ಳೆಯವರು ಅನಿಸ್ಬಿಡುತ್ತೆ. ಇವತ್ತು ತುಂಬ ಒಳ್ಳೆಯವರು ಅನಿಸಿದ ವ್ಯಕ್ತಿ ನಾಳೆ ಆತ ನಮಗೆ ಇಷ್ಟಪಡಲಾರದಂಥ ವ್ಯಕ್ತಿ ಆಗಿರ್ತಾರೆ. ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ಇದು ಸ್ಥಾಯಿ ಭಾವ ಅಲ್ಲ. ಇದು ಖಚಿತವಾಗಿ ಕಾಯಮಾಗಿರೋದಲ್ಲ. ಇದು ಬದಲಾಗ್ತಾ ಹೋಗುತ್ತೆ. ವೇದನೆ ಇದ್ದಂಗಿರುವುದಿಲ್ಲ ಅಂತ ಒಂದು ಮಾತು ಇವರು ಹೇಳ್ತಾ ಇದ್ರು, ಸಿದ್ದೇಶ್ವರ ಸ್ವಾಮಿ. ಯಾವುದು ಕೂಡ ಇದ್ದಂಗಿರುವುದಿಲ್ಲ. ಇವತ್ತಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಆದರೆ ನಾವು ಅದನ್ನು ಇತರರ ಎದುರಿಗೆ ಹಂಚ್ಕೋತೀವಿ. ಇದು ಶಾಶ್ವತ ಅಂದುಕೊಂಡು ವಿಷಯವನ್ನು ಹಂಚ್ಕೋತೀವಿ. ಆದರೆ ಕೇಳಿಸಿಕೊಂಡ ಮನುಷ್ಯ ಅದನ್ನು ಪಾಸಿಂಗ್ ಶಾಟ್ ಅಂತ ತಿಳಿಯಲಾರದೆ, ಏನೋ ಮಾತಾಡ್ತಾ ಹೇಳಿದ್ದಾರೆ ಅಂತ ಅಂದ್ಕೊಳ್ಳಾರದೆ, ಇದನ್ನು ಖಚಿತವಾದ ನಮ್ಮ ಅಭಿಪ್ರಾಯ ಅಂತ ಭಾವಿಸ್ತಾ ಜೀವನದುದ್ದಕ್ಕೂ ಅದರ ಸುತ್ತಾ ಇರ್ತಾರೆ. ಸಿಕ್ಕಾಗಲೆಲ್ಲ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಮದುವೆ ಮನೆಗೆ ಹೋಗಲಿ, ಮುಂಜಿಗೆ ಹೋಗಲಿ, ಸಮಾರಂಭಕ್ಕೆ ಹೋಗಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಸಿಗಲಿ, ನಿಮ್ಮ ಮನೆಗೆ ಅವ್ರು ಬರಲಿ, ಅವ್ರ ಮನೆಗೆ ನೀವು ಹೋಗಲಿ, ಹೋದಾಗಲೆಲ್ಲ ಇದನ್ನೇ ಕೇಳ್ತಾರೆ. ಅವ್ರು ತುಂಬ ಬೇಜಾರಲ್ಲಿದ್ದೆಲ್ಲ, ಏನಾಯ್ತು ಸರಿ ಆಯ್ತು ಅನ್ನೋದು, ಏನೋ ನೀನು ಹೆಂಡ್ತಿ ಭಾಳ ಜಗಳ ಮಾಡ್ತಾ ಇದ್ಲು, ಯಾವಾಗಲೂ ಕಿರಿಕಿರಿ ಅಂತ ಹೇಳ್ತಾ ಇದ್ದೆ, ಈಗಲೂ ಕಿರಿಕಿರಿ ಮಾಡ್ತಾಳ, ಯಾವಾಗಲೂ ಸೀರೆ ಕೊಡಿಸು ಅಂತ ಅಂತಾಳೆ ಅಂತ ಹೇಳ್ತಿದ್ದೆ, ಈಗಲೂ ಹಾಗೆ ಇದ್ದಾಳ. ಅಂದರೆ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಮಾಡಲಿಕ್ಕೆ ಮತ್ತು ನಿಮ್ಮನ್ನು ಒಂದು ಪಾತ್ರವಾಗಿ ಒಂದು ಸ್ಪೆಸಿಮನ್ ಆಗಿ ನೋಡ್ತಾ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ನೆನಪಿಸ್ತಾ ನಿಮ್ಮ ಬದುಕನ್ನು ಎಷ್ಟು ಸಾಧ್ಯವೋ ಅಷ್ಟು ಅಸುಖಿಯಾಗಿರುವ ಹಾಗೆ ನೋಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡುವಂಥ ಭಾಳಷ್ಟು ಜನ ನೆಂಟರಿರ್ತಾರೆ. ಅಂಥವರಿಂದ ದೂರ ಇರಿ. ಕೊನೆಯದಾಗಿ ಉದಾರತೆ. ನಮ್ಮ ಜೀವನದಲ್ಲಿ ನಮ್ಗೆ ಅತ್ಯಂತ ಖುಷಿ ಆಗೋದು ಯಾವಾಗ ಗಮನಿಸಿ ನೋಡಿ. ನೀವು ಪೆಟ್ರೋಲ್ ಬಂಕಲ್ಲಿ ಕಾರಿಗೆ ಏರ್ ಹಾಕಿಸ್ತೀರಿ. ಹಾಕ್ಸಿದ ಕೂಡ ಯಾರು ಏರ್ ಹಾಕಿದ್ದಾನೆ ಆತನಿಗೆ ಒಂದು 10 ರೂಪಾಯಿ ತೆಗೆದು ಕೊಡ್ತೀರಿ. ಎಲ್ಲೇ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿರ್ತೀರಿ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಆತ ಸೆಲ್ಯೂಟ್ ಹೊಡಿತಾನೆ, ಆತನಿಗೆ 10 ರೂಪಾಯಿ ತೆಗೆದು ಕೊಡ್ತೀರಿ. ಇನ್ನೆಲ್ಲಿ ಯಾವುದೋ ಒಬ್ಬ ಭಿಕ್ಷುಕ ಇರ್ತಾನೆ, ಆತ ಭಿಕ್ಷೆ ಬಿಡ್ತಾನೆ. ಅವ್ನು ನೋಡಿದ್ರೇ ಪಾಪ, ಅವ್ನು ನೋಡಿದರೆ ನಿಮಗೆ ಇನ್ನಿಲ್ಲದ ಹಾಗೆ ಕರುಣೆ ಬರ್ತಾ, ಅಲ್ಲೊಂದು 20 ರೂಪಾಯಿ ಕೊಡ್ತೀರಿ. ನಿಮಗೆ ಆವಾಗ ಇನ್ನಿಲ್ಲದ ಹಾಗೆ ಸಂತೋಷ ಆಗುತ್ತೆ. ದುಡ್ಡು ಕೊಟ್ಟೆ ಅನ್ನುವಂಥ ಸಂತೋಷ ಅಲ್ಲ,
ನಿಮ್ಮ ದುಡ್ಡು ಕೊಟ್ಟಾದ ಮೇಲೆ ಆತನ ಮುಖದ ಮೇಲೆ ಒಂದು ಖುಷಿಯ ಭಾವ, ಉಲ್ಲಾಸ ಬಂತಲ್ಲ, ಅದನ್ನು ನೋಡಿ ನಿಮ್ಮ ಮನಸ್ಸು ತೃಪ್ತ ಆಗುತ್ತೆ. ನಿಮ್ಮ ಆತ್ಮ ನಾನು ಇವತ್ತು ಸಾರ್ಥಕವಾದ ಕೆಲಸ ಮಾಡಿದ್ದೀನಿ ಅಂತ ಮನಸ್ಸು ಹೇಳುತ್ತೆ. ಇದು ಉದಾರತೆಯ ಭಾವ. ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಇರುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ. ಇದನ್ನು ದಯವಿಟ್ಟು ಬೇರೆಯವರಿಗೆ, ನೀವು ಮಾಡಿರುವ ಸಹಾಯವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇದನ್ನು ಎನ್ಕ್ಯಾಶ್ ಮಾಡಿ ಇದನ್ನೇ ವಿಷಯವನ್ನು ಇಟ್ಕೊಂಡು ನಿಮ್ಮ ಹತ್ರ ಸಾಲ ಕೇಳಲಿಕ್ಕೆ, ಕೊಡದೇ ಇದ್ದರೆ ಬೇಸರ ಮಾಡಿಕೊಂಡು ಜಗಳ ಮಾಡಲಿಕ್ಕೆ, ಅಥವಾ ಇತರಿಗೆ ಈತ ಸಹಾಯ ಮಾಡ್ತಾನೆ, ನಮ್ಮ ವಿಷಯಕ್ಕೆ ಯಾವುದೇ ಸಹಾಯ ಮಾಡೋದಿಲ್ಲ, ನೋಡು ಊರವ್ರಿಗೆಲ್ಲ ಸಹಾಯ ಮಾಡ್ತಾನೆ, ಈತಕ್ಕ ದಾನಶೂರ ಕಾರಣ ಮನೆಯಲ್ಲೇ 3 ಜನ ಉಪವಾಸ ಬಿದ್ದಿದ್ದಾರೆ, ಅವ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂತ ನಿಮ್ಮ ಬಗ್ಗೆ ಗಾಸಿಪ್ನ ವಸ್ತುವನ್ನಾಗಿ ನಿಮ್ಮನ್ನು ಮಾಡ್ತಾರೆ. ಇಷ್ಟೂ ಹೇಳಿದಂಥ 10 ಸೂತ್ರಗಳು ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿ ಕ್ಷಣದಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಪಲುಕುಗಳಿವು, ಸಣ್ಣ ಸಣ್ಣ ಧಡಕೆಗಳು, ಸಣ್ಣ ಸಣ್ಣ ಮೆಲುಕುಗಳಿವು. ಇದ್ಯಾವುದನ್ನು ನಾವು ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಬಾಯಿ ಇರೋದು ಮಾತಾಡಲಿಕ್ಕೆ ಅಂತ ಭಾವಿಸ್ತೀವಿ. ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅಂತ ಆಲೋಚನೆಯನ್ನು ಮಾಡೋದಿಲ್ಲ. ಥಟ್ ಅಂತ ಮಾತಾಡ್ಬಿಡ್ತೀವಿ. ಮಾತನಾಡಿದ ಮಾತಿನಿಂದ ಎದುರಿಗಿರುವ ವ್ಯಕ್ತಿಗೆ ಎಷ್ಟು ನೋವಾಗಿರುತ್ತೆ, ಎಷ್ಟು ವೇದನೆ ಆಗುತ್ತೆ ಅಂತ ಆಲೋಚನೆ ಮಾಡೋದಿಲ್ಲ. ನಾವು ಆಡಿರುವ ಮಾತಿನ ಪ್ರತಿಕ್ರಿಯೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವುದರ ಬಗ್ಗೆ ಆಲೋಚನೆ ಇರೋದಿಲ್ಲ. ಇದರಿಂದ ಬದುಕು ಸುಖವಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚಾಣಕ್ಯ ಹೇಳಿದ ಈ 10 ಸೂತ್ರಗಳು ನಿಮ್ಮ ಬದುಕನ್ನು ಸುಖಿಯನ್ನಾಗಿಸಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.